ಇನ್ನು ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲೂ ಕೂಡ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಇದರಿಂದ ಡ್ಯಾಮ್ಗೆ ದೊಡ್ಡ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇನ್ಫ್ಲೋ ಜಾಸ್ತಿ ಆಗ್ತಾ ಇದೆ, ಒಳಹರಿವು ಜಾಸ್ತಿ ಆಗ್ತಾ ಇದೆ. ಇದರ ಕಾರಣಕ್ಕಾಗಿ ಹೊರಹರಿವನ್ನ ಕೂಡ ಹೆಚ್ಚಿಸಲಾಗಿದೆ. ಕೆಆರ್ಎಸ್ ಜಲಾಶಯದಿಂದ ದೊಡ್ಡ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. 50,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಡ್ಯಾಮ್ ಸಮೀಪ ಬಂಡೆಗೆ ಅಪ್ಪಳಿಸಿ ದುಮ್ಮಿಗ್ತಾ ಇದೆ ಕಾವೇರಿ. ಒಳಹರಿವು ಜಾಸ್ತಿಯಾದಂತೆ ಹೊರಹರಿವಿನ ಪ್ರಮಾಣವನ್ನ ಕೂಡ ಹೆಚ್ಚಿಸಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ಔಟ್ಫ್ಲೋ ಇದೆ ಡ್ಯಾಮ್ನಿಂದ. ಯಾಕಂತಂದ್ರೆ ಇನ್ಫ್ಲೋ ಪ್ರಮಾಣ ಜಾಸ್ತಿ ಇದೆ, ಔಟ್ಫ್ಲೋ ಜಾಸ್ತಿ. ಅಂದರೆ ಇನ್ಫ್ಲೋಗೆ ತಕ್ಕ ಹಾಗೆ ಔಟ್ಫ್ಲೋವನ್ನು ಕಾಯ್ದುಕೊಳ್ಬೇಕಾಗತ್ತೆ, ಒಳಹರಿವಿಗೆ ತಕ್ಕ ಹಾಗೆ ಹೊರಹರಿವನ್ನು ಕಾಯ್ದುಕೊಳ್ಬೇಕಾಗತ್ತೆ. 50,000 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ನೋಡ್ತಾ ಇದ್ದೀರಿ. ಇನ್ನು ನದಿ ಪಾತ್ರದ ಜನರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. 50,000 ಕ್ಯೂಸೆಕ್ಗೂ ಅಧಿಕ ನೀರನ್ನ ಬಿಡಲಾಗ್ತಾ ಇದೆ, ಹೊರಬಿಡ್ತಾ ಇದ್ದೀವಿ. ಇದರ ಪ್ರಮಾಣ ಇನ್ನಷ್ಟು ಹೆಚ್ಚಿಸುವಂತ ಸಾಧ್ಯತೆ ಇದೆ ಅನ್ನೋ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇನ್ನು ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಂದೀಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬ್ರೇಕ್ ಕೊಟ್ಟಿದ್ದಂತಹ ವರುಣದೇವ ಮತ್ತೆ ಅಬ್ಬರಿಸ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಗೆ ಭಾರಿ ಪ್ರಮಾಣದ ಒಳಹರಿವು ಹರಿದು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಡ್ಯಾಮ್ನಿಂದ ಅಷ್ಟೇ ಪ್ರಮಾಣದಲ್ಲಿ ಕಾವೇರಿ ನದಿಗೆ ನೀರನ್ನ ಹರಿಬಿಡ್ಲಾಗ್ತಾ ಇರುವಂತದ್ದು. ಸದ್ಯ ನನಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆ ಸಮೀಪವೇ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಕೆಆರ್ಎಸ್ ಅಣೆಕಟ್ಟೆಯಿಂದ ಬರೋಬ್ಬರಿ 50,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡ್ಲಾಗ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಏನು ಬ್ರೇಕ್ ಕೊಟ್ಟಿದಂತಹ ಮಳೆರಾಯ ಮತ್ತೆ ಅಬ್ಬರಿಸ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಭಾರಿ ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಅಷ್ಟೇ ಪ್ರಮಾಣದ ನೀರನ್ನ ಇದೀಗ ನದಿಗೆ ಹರಿಬಿಡ್ಲಾಗ್ತಾ ಇರುವಂತದ್ದು. ಯಾಕೆಂದ್ರೆ 124.80 ಗರಿಷ್ಠ ಮಟ್ಟದ ಡ್ಯಾಮ್ ನಲ್ಲಿ ಈಗಾಗಲೇ ಅಷ್ಟೇ ಪ್ರಮಾಣದ ನೀರು ಸಂಗ್ರಹ ಆಗಿದೆ. ಆ ನಿಟ್ಟಿನಲ್ಲಿ ಎಷ್ಟು ಪ್ರಮಾಣದ ನೀರು ಬರುತ್ತೆ ಅಷ್ಟೇ ಪ್ರಮಾಣದಲ್ಲಿ ನದಿಗೆ ನೀರನ್ನ ಹರಿಬಿಡ್ಬೇಕು. ಯಾಕಂದ್ರೆ ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ನದಿಗೆ ಇದೀಗ ನೀರನ್ನ ಹರಿಸಲಾಗ್ತಾ ಇರುವಂತದ್ದು. ನೋಡ್ತಾ ಇದ್ರಿ, ಇಲ್ಲಿ ಉಗ್ರ ರೀತಿಯಲ್ಲಿ ಕಾವೇರಿ ಅಬ್ಬರಿಸ್ತಾ ಇರುವಂತದ್ದು. ಅಂದ್ರೆ ಏನು ಗೇಟ್ ನಿಂದ ಬಂದಂತಹ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇದೆ. ಅಪ್ಪಳಿಸಿ ಬಹಳಷ್ಟು ಶಬ್ದಗಳೊಂದಿಗೆ ಇದೀಗ ಹಾಲ್ನೊರೆಯಂತೆ ಉಕ್ಕಿ ಹರಿತಾ ಇರುವಂತಹ ದೃಶ್ಯಗಳು ಕೂಡ ಕಂಡ್ಬರ್ತಾ ಇರುವಂತದ್ದು. ಅಂದ್ರೆ ಈ ಒಂದು ದೃಶ್ಯವನ್ನ ಪ್ರವಾಸಿಗರು ನೋಡೋದಕ್ಕೆ ಬಹಳಷ್ಟು ಕಾತರದಿಂದ ಕಾಯ್ತಾ ಇರ್ತಾರೆ. ಈ ಒಂದು ಕಣ್ಮನ ಸೆಳೆಯುವಂತ ದೃಶ್ಯವನ್ನ ಇದೀಗ ಕಣ್ತುಂಬಿಕೊಳ್ಬಹುದು ಅಂತ ಹೇಳ್ಬೋದು. ಎಷ್ಟು ಪ್ರಮಾಣದಲ್ಲಿ ನೀರನ್ನ ಒಳಹರಿವು ಬರ್ತಾ ಇದೆ ಅಷ್ಟೇ ಪ್ರಮಾಣದಲ್ಲಿ ಇದೀಗ ನದಿಗೆ ನೀರನ್ನ ಹರಿಬಿಡ್ಲಾಗ್ತಾ ಇರುವಂತದ್ದು. ಈ ಪ್ರಮಾಣ ಮಳೆ ಏನಾದ್ರೂ ಮತ್ತೆ ಮುಂದುವರೆದ್ರೆ ಈ ಒಂದು ನೀರಿನ ಮಟ್ಟ, ನೀರಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಒಂದು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ತಾಲೂಕು ಆಡಳಿತಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನದಿ ಪಾತ್ರದಲ್ಲಿ ಪ್ರವಾಸಿ ಸ್ಥಳಗಳಿಗೆ ನದಿಗೆ ಯಾರು ಕೂಡ ಇಳಿಬಾರದು, ಅದರ ಜೊತೆಗೆ ಒಂದಷ್ಟು ಸುರಕ್ಷಿತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ತಿಳಿಸಿರುವಂತದ್ದು. ಆ ನಿಟ್ಟಿನಲ್ಲಿ ಪ್ರವಾಸಿಗರು ದೂರದಲ್ಲೇ ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಬೇಕಾಗಿದೆ. ಯಾವ ರೀತಿ ಮನಮೋಹಕವಾಗಿ ಕಾವೇರಿ ಹರಿತಾ ಇದೆ ಎಂಬ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂತದ್ದು. ಅಂದ್ರೆ ಗೇಟ್ ನಿಂದ ಬಂದಂತಹ ಒಂದು ನೀರು ಏಕಾಏಕಿ ಬಂಡೆಗೆ ಅಪ್ಪಳಿಸ್ತಾ ಇದೆ. ಬಂಡೆಯಲ್ಲಿ ಬಹಳಷ್ಟು ಉಗ್ರ ರೀತಿಯಲ್ಲಿ ಅಪ್ಪಳಿಸಿ ಇದೀಗ ಬಹಳಷ್ಟು ಆಲ್ನೊರೆಯಂತೆ ಉಗ್ರ ರೀತಿಯಲ್ಲಿ ಹರಿತಾ ಇದ್ದಾಳೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಜೂನ್ ತಿಂಗಳಿನಲ್ಲೇ ಈ ಬಾರಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗಿತ್ತು. ಆ ನಿಟ್ಟಿನಲ್ಲಿ ರೈತರ ಮೊಗದಲ್ಲೂ ಕೂಡ ಮಂದಹಾಸವನ್ನ ತಂದಿತ್ತು, ಸರ್ಕಾರಕ್ಕೂ ಕೂಡ ಒಂದು ನಿಟ್ಟುಸಿರನ್ನ ತಂದಿತ್ತು. ಇದೀಗ ಬ್ರೇಕ್ ಕೊಟ್ಟಿದಂತಹ ಮಳೆರಾಯ ಮತ್ತೆ ಅಬ್ಬರಿಸ್ತಾ ಇದ್ದೇನೆ. ಇದೇ ರೀತಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹೆಚ್ಚಾದ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ಡ್ಯಾಮ್ಗೆ ಹರಿದು ಬರ್ತದೆ ಅಷ್ಟೇ ಪ್ರಮಾಣದಲ್ಲಿ ನದಿಗೆ ನೀರನ್ನ ಏರ್ಸ್ಕೊಂಡು ಹೋಗುವಂಥದ್ದು. ಅಂದ್ರೆ ನದಿಗೆ ನೀರನ್ನ ಬಿಡುವಂತ ಕಾರ್ಯವನ್ನು ಕೂಡ ಕಾವೇರಿ ನೀರಾವರಿ ನಿಗಮ ಮಾಡಲಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಕೆಆರ್ಎಸ್.